ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ರಾಮವಳ್ಳಿ ಹತ್ರ ಇರುವಂಥ ಕೋಲೂರು ವೆಂಕಟೇಶ್ವರ ದೇವಸ್ಥಾನನ ತೋರಿಸ್ತಾ ಇದ್ದೀನಿ. ಇದು ವೈಕುಂಠ ಏಕಾದಶಿ ದಿನ ನಾನು ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಅಪ್ಲೋಡ್ ಮಾಡೋದು ಮರ್ತೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ವೈಕುಂಠ ಏಕಾದಶಿ ದಿನ ನಿಮಗೆ ಇಲ್ಲಿ ಬೆಂಗಳೂರಲ್ಲಿ ಇರೋರಿಗೆ ಯಾವ ದೇವಸ್ಥಾನಕ್ಕೆ ಹೋಗೋಣ, ತಿರುಪತಿಗಿಂತೂ ಹೋಗಲಿಕ್ಕಾಗಲ್ಲಲ್ವಾ, ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹುಡುಕ್ತಾ ಇರ್ತೀರಾ. ಅಂಥವರಿಗೆ ಇದು ನಮ್ಮ ಬೆಂಗಳೂರಲ್ಲೇ ಇರುವಂಥ ರಾಮವಳ್ಳಿಯ ಕೋಲೂರಿನಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು, ತುಂಬಾ ದೊಡ್ಡ ದೇವಸ್ಥಾನ. ಇದು ಎರಡನೇ ತಿರುಪತಿ ಅಂತಲೇ ಹೇಳ್ಬೋದು. ವೈಕುಂಠ ಏಕಾದಶಿ ದಿನ ಇಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಕಡೆಯಿಂದನೂ ಗೊತ್ತಿರೋರು ಇಲ್ಲಿ ಬಂದಿರ್ತಾರೆ. ದೇವಸ್ಥಾನ ಅಂತೂ ತುಂಬಾ ಸಖತ್ತಾಗಿದೆ ಫ್ರೆಂಡ್ಸ್. ನೋಡಿ, ಏನೋ ತಿರುಪತಿಗೆ ಹೋಗಿ ಬರ್ತೀವಲ್ಲ ಆಂಧ್ರದಲ್ಲಿ, ಅದೇ ಥರ ಇರುತ್ತೆ. ಕ್ಯೂ ಅಂತೂ ತುಂಬಾ ಇತ್ತು. 1 ಕಿಲೋಮೀಟ್ರಷ್ಟು ದೂರ ಇತ್ತು ಕ್ಯೂ. ಅಷ್ಟು ಲೈನಲ್ಲಿ ಹೋದ್ವಿ ನಾವು ಕೂಡ. 2:30 ಹೋದರು, 4:15 ಆಗೋಯಿತು ದೇವ್ರ ದರ್ಶನ ಪಡ್ಕೊಂಡು ಬರೋಷ್ಟರಲ್ಲಿ ಒಳಗಡೆ. ನೋಡ್ತಾ ಇರ್ಬೋದು ಲೈನಲ್ಲಿ ನೀವೇ. ಫ್ರೀ ಡೇಸಲ್ಲಿ ಬಂದರೆ ಇಲ್ಲಿ ಅಷ್ಟೊಂದು ರಶ್ ಏನಿರಲ್ಲ. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಇಷ್ಟೊಂದು ಕ್ರೌಡ್ ಇತ್ತು ಅಷ್ಟೇ. ಈವ್ನಿಂಗ್ ಟೈಮ್ ಬಂದರೆ ಇನ್ನೂ ಜಾಸ್ತಿ ಕ್ರೌಡ್ ಇರುತ್ತೆ. ಇಲ್ಲಿ ಪೊಲೀಸ್ ವ್ಯವಸ್ಥೆ ಕೂಡ ಇತ್ತು. ಪಾರ್ಕಿಂಗ್ ಪ್ಲೇಸ್ ಅಂತೂ ತುಂಬಾ ಫುಲ್ಲಾಗೋಗಿತ್ತು. ಅಷ್ಟೊಂದು ಜನ ಇಲ್ಲಿ ಒಂಥರ ನೂಕುನುಗ್ಗಲಲ್ಲಿ ಹೋಗಿ ಬಂದಂಗಾಯಿತು ನಮಗೆ ವೈಕುಂಠ ಏಕಾದಶಿ ದಿನ. ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ದೇವಸ್ಥಾನ ಕೂಡ. ಅಷ್ಟು ಅಲಂಕಾರ ಮಾಡಿದ್ರು ಒಳಗಡೆ ಎಲ್ಲ. ನಮಗೆ ಅಲ್ಲಿ ವಿಡಿಯೋ ಶೂಟ್ ಮಾಡೋದಕ್ಕೆ, ಫೋಟೋ ತೊಗೊಳೋದಕ್ಕೆ ಯಾವುದಕ್ಕೂ ಅವಕಾಶ ಇರಲಿಲ್ಲ. ಒಳಗಡೆ ಮೊಬೈಲ್ ತೊಗೊಂಡೋಗೋ ಹಾಗೆ ಇರಲಿಲ್ಲ. ಅದಕ್ಕೋಸ್ಕರ ನಾನು ದೇವಸ್ಥಾನದೊಳಗಡೆ ಏನು ಫೋಟೋನ ಶೂಟ್ ಮಾಡ್ಕೊಂಡಿಲ್ಲ. ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು. ಇದು ತುಂಬಾ ಫೇಮಸ್ ಆಗಿದೆ ಫ್ರೆಂಡ್ಸ್. ಕೆಲವರಿಗೆ ಗೊತ್ತಿರಲ್ಲ, ಬೆಂಗಳೂರಲ್ಲೇ ಇದ್ಕೊಂಡು ನಾವು ಎಲ್ಲೋ ಹೋಗಬೇಕು ಅಂತ ನೋಡ್ತಾ ಇರ್ತೀವಲ್ವ, ಅಂಥವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಅಂದ್ಕೊತೀನಿ. ಯಾರೆಲ್ಲ ಫ್ರೀ ಇರ್ತೀರಾ, ಸರ್ಚ್ ಮಾಡ್ತಾ ಇರ್ತೀರಾ ಬೆಂಗಳೂರಲ್ಲಿ ಟೆಂಪಲ್ಲು ಹೋಗೋದಕ್ಕೆ, ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ, ಅಂಥವರು ಇಲ್ಲಿ ಬಂದು ಒಂದು ಸಲ ವಿಸಿಟ್ ಮಾಡಿ. ನಾವು ಕೂಡ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಬಂದ ಮೇಲೆ ಸ್ವಲ್ಪ ಆಚೆ ನಿಂತ್ಕೊಂಡು ಫೋಟೋ ತೊಗೊಂಡು ಅಲ್ಲಿ ಲಡ್ಡು ಪ್ರಸಾದನ ಕೂಡ ಕೊಡ್ತಾಯಿದ್ರು, ನೋಡ್ತಾ ಇರ್ಬೋದು. ಅದನ್ನು ಕೂಡ ಈಸ್ಕೊಂಡು, ಅದಾದಮೇಲೆ ಅಲ್ಲಿ ಅನ್ನಪ್ರಸಾದ ಕೂಡ ಕೊಡ್ತಾಯಿದ್ರು. ಪಲಾವ್ ಮತ್ತು ಪಾಯಸನ ಕೊಡ್ತಾಯಿದ್ರು. ನಾವು ತಿಂದ್ಬಿಟ್ಟು ಹಾಗೆ ಅಲ್ಲಿ ತುಂಬಾ ಚೆನ್ನಾಗಿತ್ತು ಪಲಾವ್ ಮತ್ತು ಪಾಯಸ ಎರಡೂ. ನಾವೆಲ್ಲರೂ ತಿಂದ್ಬಿಟ್ಟು, ನಾನು ಮತ್ತು ನಮ್ಮ ಫ್ರೆಂಡು ಮಕ್ಕಳು ಎಲ್ಲ ಹೋಗಿದ್ವಲ್ಲ, ತಿಂದ್ಬಿಟ್ಟು ಹಾಗೆ ಅಲ್ಲೇ ಕೈ ತೊಳೆಯೋದಕ್ಕೆ, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರು. ಊಟ ಮಾಡೋದಕ್ಕೂ ಟೇಬಲ್ ವ್ಯವಸ್ಥೆ ಕೂಡ ಇತ್ತು. ತುಂಬಾ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದಾರೆ. ಈ ವರ್ಷ ಯಾರೆಲ್ಲ ಹೋಗೋಕ್ಕಾಗಿಲ್ಲ, ಮಿಸ್ ಮಾಡ್ಕೊಂಡಿದ್ದೀರಾ, ಅವರು ನೆಕ್ಸ್ಟ್ ಇಯರ್ ವೈಕುಂಠ ಏಕಾದಶಿಗೆ ಮಿಸ್ ಮಾಡದೆ ಹೋಗ್ಬಿಟ್ಟು ಬನ್ನಿ. ತುಂಬಾ ಚೆನ್ನಾಗಿರುತ್ತೆ ವೆಂಕಟೇಶ್ವರನ ದರ್ಶನ ಮಾಡೋದಕ್ಕೆ. ಇಲ್ಲಿ ತುಂಬಾ ಜನ ಕಾಯ್ದು ದರ್ಶನ ಮಾಡ್ಕೊಂಡು ಬರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಒಳಗಡೆ ಅಂತೂ ದೇವಸ್ಥಾನದೊಳಗಡೆ ತುಂಬಾ ಚೆನ್ನಾಗಿದೆ. ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ, ಆದ್ದರಿಂದ ಅಲ್ಲಿ ನಾನು ವಿಡಿಯೋ ಮಾಡಿಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಒಳಗಡೆ ಅಂತೂ. ಔಟ್ಸೈಡ್ ಅಂತೂ ತುಂಬಾ ಪ್ಲೇಸ್ ಇದೆ. ಇಲ್ಲಿ ಪಾರ್ಕಿಂಗ್ ಪ್ಲೇಸ್ಗಂತೂ ಸಮಸ್ಯೆನೇ ಇಲ್ಲ. ನೋಡ್ತಾ ಇರ್ಬೋದು ಈ ಕಡೆ ಎಲ್ಲ ಎಷ್ಟು ವೆಹಿಕಲ್ ನಿಲ್ಲಿಸಿದ್ದಾರೆ. ಪಾರ್ಕಿಂಗ್ ಫುಲ್ಲಾಗಿದೆ ಅಂತಲೇ ಹೇಳ್ಬೋದು, ಅಷ್ಟೊಂದು ಜನ ಇತ್ತು. ನಾವು ಕೂಡ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಜಾತ್ರೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದು ಜನ ಕುಂತಿದ್ದಾರೆ ದೇವ್ರ ದರ್ಶನ ಪಡೆಯೋದಕ್ಕೆ. ಅಂದರೆ ಒಳಗಡೆ ಇವಾಗ ಫುಲ್ ಜನ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಗೇಟ್ ಕ್ಲೋಸ್ ಮಾಡಿದ್ದಾರಂತೆ. ಅದಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಕುಳಿತುಕೊಂಡು ಲೈನಲ್ಲಿ. ಸಂಜೆ ಟೈಮ್ ಅಂತೂ ಇನ್ನೂ ಫುಲ್ ಕ್ರೌಡ್ ಇರುತ್ತಂತೆ. ಇವಾಗ ಸ್ವಲ್ಪ ಕಡಿಮೆ ಇತ್ತು. ಸಂಜೆ ಟೈಮ್ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಆಲ್ಮೋಸ್ಟ್ ಬರ್ತಾರಲ್ವ, ಅದಕ್ಕೆ ಜಾತ್ರೆ ನೋಡಿ ಕಡಲೆಪುರಿ, ಜಿಲಾಬಿ, ಮೈಸೂರು ಪಾಕ, ಮಿಕ್ಸ್ಚರು ಎಲ್ಲ ನೋಡ್ತಾ ಇದ್ದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಜಾತ್ರೆಗೆ ಹೋಗ್ತಾಯಿದ್ವಿ ನಮ್ಮೂರ ಹತ್ರ ರಾಮನಾಥಪುರದ ಜಾತ್ರೆಗೆ. ಅದು ನೆನಪು ಬರುತ್ತೆ ನನಗೆ. ಈ ಥರ ಜಾತ್ರೆ ಅಂದರೆ ಯಾರಿಗೆಲ್ಲ ಇಷ್ಟ? ಜಾತ್ರೆಗೆ ಹೋದಾಗ ಯಾರು ಏನೆಲ್ಲ ಮಾಡ್ತಾಯಿದ್ರಿ, ಚಿಕ್ಕವರಿದ್ದಾಗ ಚೇಷ್ಟೆ ಮಾಡ್ತಾಯಿರ್ತೀವಿ. ಆ ಥರ ಇದ್ದರೆ ನೀವು ಕೂಡ ನಿಮ್ಗೇನಾದರೂ ನೆನಪಿದ್ರೆ ಕಮೆಂಟಲ್ಲಿ ತಿಳಿಸಿ. ಚಿಕ್ಕ ಮಕ್ಕಳಲ್ಲಂತೂ ಜಾತ್ರೆ ಅಂದರೆ ತುಂಬಾ ಖುಷಿ, ಇಷ್ಟಪಟ್ಟು ಹೋಗ್ತಾ ಇರ್ತೀವಿ.
ಉದ್ದಾದ್ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ನಮ್ಗೆ ಇವಾಗ ಮಕ್ಕಳುಗಳಿಗೆ ಖುಷಿ. ಇಲ್ಲಿ ನೋಡ್ತಾ ಇರ್ಬೋದು ಬಳೆ ಕೂಡ ತೊಡೋರು ಕೂಡ ಇದ್ದಾರೆ. ನಮ್ಮ ಕಡೆ ಬಳೆ ತೊಡೋರು ಅಂತ ಹೇಳ್ತೀವಿ. ಇವಾಗ ನನ್ನ ಫ್ರೆಂಡು ಬಳೆ ಹಾಕಿಸ್ಕೊತೀನಿ, ಚಿಕ್ಕ ಸೈಜಲ್ಲಿ ಚೆನ್ನಾಗಿರೋದಿತ್ತು ಅಲ್ಲಿ ಗಟ್ಟಿ ಬಳೆ ಅಂತ ಹೇಳ್ಬಿಟ್ಟು ಹಾಕಿಸ್ಕೊತಾ ಇದ್ದಾರೆ. ಎಷ್ಟು ಮಕ್ಳಿಗೆ ಆಟದ ಸಾಮಾನು ಎಲ್ಲ ಥರದ್ದು ಇದೆ ಇಲ್ಲಿ ಜಾತ್ರೆಯಲ್ಲಿ. ಪ್ರತಿಯೊಂದು ಜಾತ್ರೆ ಕೂಡ ಆಗುತ್ತೆ ಇಲ್ಲಿ. ಮಿಸ್ ಮಾಡ್ಕೊಳ್ದೆ ನೆಕ್ಸ್ಟ್ ಇಯರ್ ವೈಕುಂಠ ಏಕಾದಶಿ ದಿನ ಬಂದು ಹೋಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇರ್ತೀರಾ. ನನ್ನ ಫ್ರೆಂಡು ಪಟ್ಟಿ ಬಳೆ ಇಷ್ಟ ಅಂತ ಹೇಳ್ಬಿಟ್ಟು ಅವರು ಪಟ್ಟಿ ಬಳೆ ಪ್ಲೈನ್ ಬರುತ್ತಲ್ಲ ಅದು ಹಾಕಿಸ್ಕೊತಾ ಇದ್ರು. ತುಂಬಾ ಚೆನ್ನಾಗಿ ಕಾಣ್ತಿತ್ತದು. ನೀವು ಏನಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ನೀವು ಕೂಡ ಬಳೆ ಹಾಕಿಸ್ಕೊತೀರಾ ಇವಾಗಲೂ ಬಳೆಗಾರರ ಕೈಲಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನೋಡ್ತಾ ಇದ್ದೀರಲ್ಲ, ನಮ್ಮಮ್ಮವ್ರು ಕೂಡ ಅವಾಗ ಹಾಕಿಸ್ಕೊತಾ ಇದ್ರು. ಅದು ನನಗೆ ನೆನಪಿದೆ. ನಾನು ಯಾವಾಗಲೂ ಹಾಕಿಸ್ಕೊಂಡಿಲ್ಲ. ಬಳೆ ಎಲ್ಲ ಹಾಕಿಸ್ಕೊಂಡಾದ್ಮೇಲೆ ನಾವು ಕೂಡ ಆ ಕಡೆ ಸ್ವಲ್ಪ ಐಸ್ ಕ್ರೀಮ್ ತಿಂದ್ಕೊಂಡು ಗಾಡಿ ಕೂಡ ಪಾರ್ಕ್ ಮಾಡಿದ್ವಿ ಸೈಡಲ್ಲಿ, ತೊಗೊಂಡು ಮನೆ ಕಡೆ ಬಂದ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮಿಸ್ ಮಾಡಿದೆ ಎಲ್ಲರೂ ಫ್ರೀ ಡೇಸ್ ಎಲ್ಲಾದರೂ ಒಂದ್ಸಲ ಇಲ್ಲಿ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.